ಈ ವರ್ಷದ ಮುಂಗಾರು ಹಂಗಾಮಿನ ಬೆಳೆಗಳು ರೈತರ ಕೈ ಸೇರುವ ಯಾವುದೇ ನಿರೀಕ್ಷೆಗಳಿಲ್ಲ. ಒಂದೆಡೆ ಮಳೆ ಕಾಡಿದ್ರೆ ಮತ್ತೊಂದೆಡೆ ಬೆಲೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಈರುಳ್ಳಿ ಬೆಳೆಗೆ ಸೂಕ್ತ ಬೆಲೆ ಇಲ್ಲದ ಕಾರಣ ಜಮೀನಿನಲ್ಲಿ ಟ್ರ್ಯಾಕ್ಟರ್ ಮೂಲಕ ನಾಶ ಮಾಡ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅನ್ನದಾತರಿಗೆ ಕಣ್ಣೀರು ತಂದ ಈರುಳ್ಳಿ, ಟ್ರ್ಯಾಕ್ಟರ್ನಿಂದ ಬೆಳೆ ನಾಶ ಮಾಡಿದ ರೈತ. ಭಾರೀ ಮಳೆಯಿಂದ ಹಾನಿಯಾಗಿರೋ ಈರುಳ್ಳಿ, ಕೊಚ್ಚಿ ಹೋಗಿ ಬಿದ್ದಿರೋ ಈರುಳ್ಳಿ ಗಡ್ಡೆಗಳು, ಬೆಂಬಲ ಬೆಲೆ ಸಿಗದೆ ಕಂಗಾಲಾಗಿರೋ ರೈತ, ಟ್ರ್ಯಾಕ್ಟರ್ ಮೂಲಕ ಬೆಳೆ ನಾಶ ಮಾಡ್ತಿರೋ ಅನ್ನದಾತ. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ. ಹೌದು, ಮಲ್ಲಿಕಾರ್ಜುನ ಲಕ್ಕಮ್ಮನವರ್ ಎಂಬ ರೈತ 5 ಎಕರೆ ಜಮೀನಿನಲ್ಲಿ ಈರುಳ್ಳಿ ಬೆಳೆ ಬೆಳೆದಿದ್ರು. ಎಕರೆಗೆ 25,000 ರಿಂದ 30,000 ಹಣ ಖರ್ಚು ಮಾಡಿದ ರೈತ ಈ ಬಾರಿ ಲಾಭ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ. ಆದರೆ ಕಳೆದ ತಿಂಗಳು ನಿರಂತರವಾಗಿ ಸುರಿದ ಮಳೆಗೆ ಈರುಳ್ಳಿ ಗಡ್ಡೆಗಳು ಕೊಳೆತು ಹೋಗಿವೆ. ಹೀಗಾಗಿ ನೊಂದಿರೋ ರೈತ ಮಲ್ಲಿಕಾರ್ಜುನ್ ಟ್ರ್ಯಾಕ್ಟರ್ ಬಳಸಿ ಈರುಳ್ಳಿ ಬೆಳೆ ನಾಶ ಮಾಡಿದ್ದಾನೆ. ಅತಿಯಾದ ಮಳೆಯಿಂದ ಉಳ್ಳಾಗಡ್ಡಿ ಎಲ್ಲ ಕೊಳೆತು ಹೋಗ್ಬಿಟ್ಟಿದೆ ಸರ್. ಮತ್ತು ಹಿಂಗಾರಿ ಸಿದ್ಧತೆ ಮಾಡ್ಕೊಳ್ಳೋ ಸಲುವಾಗಿ ರೋಟೇವೇಟರ್ ಹೊಡೆದ್ರು ಸರ್. ಈ ಮಾರ್ಕೆಟಿಗೆ ಅಲ್ಲಿ ಸ್ವಲ್ಪ ಉಳಿದಿದ್ದ ಗಡಿ ಮಾರ್ಕೆಟ್ ಹೋದ್ರೂ ಬೆಲೆ ಕುಸಿತ ಆಗಿದೆ ಸರ್. ಅಲ್ಲಿ ಸರ್ಕಾರ ಇದನ್ನು ಪರಿಗಣಿಸಿ ಪರಿಹಾರ ಕೊಡ್ಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೊತೀನಿ ಸರ್. ಧಾರವಾಡ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ 6,500 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬೆಳೆಯಲಾಗಿತ್ತು. ಬಹುತೇಕ ಕಡೆಗಳಲ್ಲಿ ಈರುಳ್ಳಿ ಚೆನ್ನಾಗಿಯೇ ಇತ್ತು. ಆದರೆ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಎಲ್ಲಾ ಬೆಳೆಗಳು ಹಾಳಾಗಿ ಹೋಗಿವೆ. ಕೂಡಲೇ ರಾಜ್ಯ ಸರ್ಕಾರ ರೈತರ ನೆರವಿಗೆ ಬರಲಿ ಅಂತ ಆಗ್ರಹಿಸಲಾಗಿದೆ. 30,000 ತನಕ ನಾವು 1 ಎಕರೆ ಖರ್ಚು ಮಾಡಿ ಬಿತ್ತೇವೆ. ಬಿತ್ತಿದ್ದು ಮಣಕಾಲ ಮೇಲೆ ನಮಗೆ ಬೆಳೆ ಬಂತು, ಭಾಳ ಖುಷಿ ಆಯ್ತು. ಈ ವರ್ಷ ಹಂಗಾರೆ ಫಸಲು ಒಳ್ಳೆ ರೀತಿ ಬರ್ತದೆ ಅಂತೇಳಿ ಆರ್ಗ್ಯಾನಿಕ್ ಅನ್ನೋದಕ್ಕೆ ಆರ್ಗ್ಯಾನಿಕ್ ಸ್ಪ್ರೇ ಮಾಡಿದ್ವಿ, ಆರ್ಗ್ಯಾನಿಕ್ ಗೊಬ್ಬರವನ್ನು ಕೊಟ್ವಿ. ಎಲ್ಲ ರೀತಿಯಿಂದ ಬೆಳೆದಾಗ ಮಾರ್ಕೆಟ್ಗೆ ಒಯ್ಯಾಕೂ ಅಂಥ ಉಳ್ಳಾಗಡ್ಡಿ ಇಲ್ಲ. ಯಾಕಂದ್ರೆ ಹೆಬ್ಬಳ್ಳಿ ಈಚಿಗೆ ಬಿಟ್ರೆ ಹಿಂಗೆ ಗಡ್ಡಿ ಒಳಗೆ ಪುಸುಕ್ನ ಒಳಗೆ ಹೋಗ್ಬಿಡ್ತದ. ಅಂದ್ರೆ ನೀರು ಇಳಿದು ಎಲ್ಲ ಕೊಳತು ಹೋಗ್ಬಿಟ್ಟದ. ಒಟ್ಟಿನಲ್ಲಿ ಉತ್ತಮ ಇಳುವರಿಯ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಇದೀಗ ನಿರಾಸೆಯಾಗಿದೆ. ತಾವೇ ಬಿತ್ತಿದ ಈರುಳ್ಳಿ ಬೆಳೆಯನ್ನ ನಾಶ ಮಾಡ್ತಿರೋದು ಮಾತ್ರ ವಿಪರ್ಯಾಸ. ಮಂಜುನಾಥ್ ಯಡಳಿ, ನ್ಯೂಸ್ 18 ಧಾರವಾಡ.